ನಮಸ್ತೆ, ನನ್ನ ಹೆಸರು ಪ್ರಸನ್ನ ಅಂತ. ಓಕೆ. ನಮ್ದು ಇಲ್ಲಿ ಇಡಗೂರು ದಾಸರಳ್ಳಿ. ನಾವು ಮುಂಚೆ ಈ ತಾಯಿ ಸನ್ನಿಧಿಗೆ ಬರೋಕ್ಕಿಂತ ಮುಂಚೆ ನಮಗೆ ಕೆಟ್ಟ ಹವ್ಯಾಸಗಳು ಜಾಸ್ತಿ ಇದ್ವು. ಸ್ವಲ್ಪ ಮನೆ ಕಡೆ ಪ್ರಾಬ್ಲಮ್ ಇದ್ವು. ಈಗ 5-6 ವರ್ಷದಿಂದ ನಾನು ಇಲ್ಲಿ ಬರ್ತಾಯಿದ್ದೀನಿ. ನನಗೆ ತುಂಬ ಒಳ್ಳೆಯದಾಗೈತೆ. ಯಾವುದೇ ಕೆಟ್ಟ ಚಟಕ್ಕಾಗಲಿ ಯಾವುದೇ ರೀತಿ ಮನಸ್ಸು ಕೊಡ್ದಂಗೆ ಈ ತಾಯಿ ನನಗೆ ಕಾಪಾಡ್ತೈತೆ. ನನಗೆ ಇನ್ನೂ ಒಂದು ಕೆಲಸ ಆಗಬೇಕಾಗಿತ್ತು. ಇದೇ ಕರೆಕ್ಟ್ 5 ವಾರದಿಂದ ಬರ್ತಾಯಿದ್ದೀನಿ. ನನಗಾಗುತ್ತೆ ಅಂತ ನಂಬಿಕೆ ಐತೆ. ಮತ್ತು ಈ ತಾಯಿ ನಂಬಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಏನು ಚಟ? ಕುಡಿತಿದ್ದಾಗಲಿ, ಬೇರೆ ಚಟಗಳಾಗಲಿ, ಸಾಲವಾದಿ ಏನು ಟೆನ್ಷನ್ ಇದ್ರೂ ಕುಡಿಯೋದಂದ್ರೆ ಎಷ್ಟು ಕುಡಿತಾ ಇದ್ರಿ ಸರ್? ನಾವು ಮುಂಚೆಗೆ ಫುಲ್ಲು ಅಡಿಕ್ಟ್ ಆಗಿಬಿಟ್ಟಿದ್ವಿ. ಇಲ್ಲ ಅಂದರೆ ಬೆಳಗ್ಗೆನೇ ಬೇಕಿತ್ತು? ಬೆಳಗ್ಗೆಯಿಂದ ಇಲ್ಲ, ಹಿಂಗೆ ನಮ್ಮದು ಯಾವುದೋ ಫ್ಯಾಮಿಲಿ ಟೆನ್ಷನ್ಗಳು, ಸಾಲು ಟೆನ್ಷನ್ಗಳಿಗೆ ನಾವು ಏನು ನೆಮ್ಮದಿನೇ ಇರ್ತಿರ್ಲಿಲ್ಲ. ನಾವು ಕೆಲ್ಸಕ್ಕೆ ಹೋದ್ರೆ ನೆಮ್ಮದಿ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಇಲ್ಲಿಗೆ ಬಂದಲ್ಲಿಂದ ಒಂದು 5-6 ವಾರದಿಂದ ಬರ್ತಾಯಿದ್ದೀನಿ. ನಂಗೆ ತುಂಬ ಒಳ್ಳೆಯದಾಗಿದೆ. ಅಲ್ಲ ಅಂದರೆ ನೀವು ಕುಡಿತಾ ಇದ್ರಿ ಅಂತ ಹೇಳಿದ್ರಲ್ಲ, ದಿನ ಕುಡಿತಾ ಇದ್ರಾ? ದಿನ ಕುಡಿತಾ ಇದ್ದೆ. ಓಕೆ, ದಿನ ಕುಡಿತಾ ಇದ್ರಿ. ಅದಾದಮೇಲೆ ಇಲ್ಲಿಗೆ ಬಂದ್ರಿ. ಇಲ್ಲಿಗೆ ಬಂದಲ್ಲಿಂದ ನೀಟಾಗಿ ಹೇಳಿ. ಡೈಲಿ ದಿನ ಕುಡಿತಾ ಇದ್ದೆ. ಯಾವ ಟೆನ್ಷನ್ಗಳಿಂದ ಇಲ್ಲಿಗೆ ಬಂದಮೇಲೆ ಮನಸ್ಸಿನ ನೆಮ್ಮದಿ ಸಿಕ್ಕಿ ಯಾವುದೇ ಕೆಟ್ಟ ಚಟಕ್ಕೆ ಮನಸ್ಸು ಗೊತ್ತಾಯಿಲ್ಲ ನನಗೆ. ಹೋದ್ರೂ ಜೊತೆಯಲ್ಲಿದ್ರೂ ಆ ಕೆಟ್ಟ ಜಾಗಕ್ಕೆ ಹೋದ್ರೂ ನನಗೆ ಮನಸ್ಸು ಕೊಡ್ತಾಯಿಲ್ಲ. ಇದೊಂದು ಈಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಕರೆದ್ರು ನೀವು ಜೊತೆಯಲ್ಲಿ ಹೋದ್ರೂ ನನಗೆ ಏನು ಮನಸ್ಸಿಗೆ ಗೊತ್ತಾಯಿಲ್ಲ. ನನಗೆ ಕುಡಿಬೇಕು ಅನ್ಸಲ್ಲ. ಓಕೆ ಓಕೆ. ತಾಯಿ ಬಗ್ಗೆ ಹೇಳೋದಾದರೆ, ಪ್ರತಿಂಗಿರ ದೇವಿ ಬಗ್ಗೆ ಹೇಳೋದಾದರೆ? ತಾಯಿ ನಂಬಿದ್ದೀವಿ ನಾವು. 5 ವಾರದಿಂದ ಅಮಾವಾಸ್ಯೆ ಪೌರ್ಣಮಿಗೆಲ್ಲ ಬರ್ತಾ ಇರ್ತೀವಿ. ಮಂಗಳವಾರ ಶುಕ್ರವಾರ ಡೈಲಿ ಬರ್ತೀವಿ. ಗುರುಗಳ ಬಗ್ಗೆ ಹೇಳೋದಾದರೆ? ಇಂಥ ಗುರುಗಳನ್ನ ಪಡೆಯೋಕ್ಕೆ ನಾವು ಪುಣ್ಯ ಮಾಡಿದ್ನೋ ಅದೇನು ದೇವರೇ ಕರ್ಕೊಂಡು ಬಂತೋ ಗೊತ್ತಿಲ್ಲ. ಬೆಳಗ್ಗೆ ಸಂಜೆ ನನಗೆ ಯಾವಾಗಲೂ ಫೋನ್ ಮಾಡ್ಬಿಟ್ಟು ನಮ್ಮ ಬಗ್ಗೆನೇ ವಿಚಾರಿಸ್ತಾ ಇರ್ತಾರೆ. ಓಕೆ. ಈಗ ನಿಮ್ಮ ಥರ ಬೇರೆಯವರೆಲ್ಲ ಕುಡಿತಾ ಇರ್ತಾರೆ, ಬೇಡ ಬಿಡ್ಸಲ್ಲ ಜಾಸ್ತಿ ಇರುತ್ತೆ. ಅಂಥವ್ರು ಈ ಕ್ಷೇತ್ರಕ್ಕೆ ಬಂದು ಏನು ಮಾಡಬೇಕು ಅಂತ ಹೇಳ್ತೀರಾ? ಈ ಕ್ಷೇತ್ರಕ್ಕೆ ಬಂದು ತಾಯಿ ನಂಬಿರು ಸಾಕು. ಅವ್ರು ಎಷ್ಟೇ ಪ್ರಾಬ್ಲಮ್ಮಲ್ಲಿದ್ದರು, ಅವ್ರಿಗೆ ಏನೇ ಅನಿಸಿದ್ರು, ಕುಡಿಬೇಕು ಅನಿಸಿದ್ರು, ಎಷ್ಟೇ ಜನ ಕುಡುಕರ ಜೊತೆಗಿದ್ದರು, ಇಲ್ಲ ಬೇರೆ ಕೆಟ್ಟ ದುಶ್ಚಟಗಳು ಒಳಗಾಗಿದ್ದರು, ಇಲ್ಲಿಗೆ ಬಂದು ತಾಯಿ ಸನ್ನಿಧಿಯಿಂದ ಬಂದು ಹೋದರು, ಅವರಿಗೆ ತಾಯಿ ಕೆಟ್ಟ ದಾರಿಗೆ ಮನಸ್ಸು ಕೊಡೋಲ್ಲ.